ನಮಸ್ಕಾರ. ಆ, ಇವತ್ತು ನಾನು ಮಾತಾಡಬೇಕಾಗಿರೋ ವಿಷಯ ಅರಿಷಡ್ವರ್ಗಗಳು. ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರಿಷಡ್ವರ್ಗಗಳು ಯಾವುದು ಅಂತ ನಾನು ನಿಮಗೆ ಹೇಳೋದು ಬೇಕಾಗಿಲ್ಲ, ಆದರೂ ಹೇಳ್ತೀನಿ. ಒಂದು ಕಾಮ, ನೆಕ್ಸ್ಟ್ ಬಂದುಬಿಟ್ಟು ಕ್ರೋಧ, ಆಮೇಲಿಂದ ಲೋಭ, ಆಮೇಲಿಂದ ಮೋಹ, ಆಮೇಲಿಂದ ಮದ, ಆಮೇಲಿಂದ ಮತ್ಸರ. ಆರನ್ನು ಮೇನಾಗಿ ನಾವು ಅರಿಷಡ್ವರ್ಗಗಳು ಅಂತ ಕರಿತೀವಿ. ಇವು ಯಾವುದಕ್ಕೆ ವೈರಿ? ನಮಗೆ ವೈರಿ. ನಾವು ಅಂದರೆ ಯಾರು? ನಾವು ನಮ್ಮ ಒಂದು ದೇಹಕ್ಕೆ ಅಥವಾ ಮನಸ್ಸಿಗೆ ಅಥವಾ ನಮ್ಮ ಬುದ್ಧಿಗೆ ಯಾವುದಕ್ಕೆ ಇದು ಈ ಅರಿಷಡ್ವರ್ಗಗಳು? ಅರಿ ಅಂತಂದರೆ ಎನಿಮಿ, ಷಟ್ ಅಂದರೆ 6, ವರ್ಗಗಳು ಅಂತಂದರೆ ಕ್ಲಾಸಿಫಿಕೇಷನ್ಸ್. ಅರಿಷಡ್ವರ್ಗಗಳು ಇವು ನಮ್ಮ ಮೂರಕ್ಕೂ ವೈರಿ. ನಮ್ಮ ಮನಸ್ಸಿಗೆ ವೈರಿ, ನಮ್ಮ ದೇಹಕ್ಕೆ ವೈರಿ, ಹಾಗೂ ನಮ್ಮ ಬುದ್ಧಿಗೆ ಕೂಡ ವೈರಿ. ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾನೆ, ಯಾವಾಗ ನೀವು ನಿಮ್ಮ ಬುದ್ಧಿನ ನೀವು ನಿಮ್ಮ ಕಂಟ್ರೋಲ್ ಅಂದರೆ ಮನಸ್ಸನ್ನು ಈ ಕೋಪದ ಕೈಯಲ್ಲಿ ಕೊಟ್ಟರೆ ನಿಮ್ಮ ಬುದ್ಧಿ ಭ್ರಮಣೆ ಆಗುತ್ತೆ ಅಂತ ಹೇಳ್ತಾನೆ. ಅಂದರೆ ಯಾವ ಮನಸ್ಸಿನಲ್ಲಿ ಈ ಷಡ್ವರ್ಗದ ಯಾವುದೇ ಆಗಲಿ ಒಂದು ಕುತ್ಕೊಳ್ತಂದರೆ, ಐದರ್ ಇಟ್ ಕ್ಯಾನ್ ಬಿ ಕಾಮ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ಲೋಭ ಆಗಿರ್ಬೋದು, ಮೋಹ, ಮದ, ಮತ್ಸರ, ಇವುಗಳು ಬಂದು ನಿಮ್ಮ ಮನಸ್ಸನ್ನು ಆಕ್ಯುಪೈ ಮಾಡ್ಕೊಂಡು ಬಿಡ್ತಂದರೆ ಅಲ್ಲಿ ಬುದ್ಧಿಗೆ ಅವಕಾಶ ಇರಲ್ಲ. ಬುದ್ಧಿ ಕೆನಾಟ್ ಆಪರೇಟ್ ಇಂಡಿಪೆಂಡೆಂಟ್ಲಿ. ಮುಗೀತದ್ರ ಕತೆ. ಅದು ಒಂಥರ ಸ್ಲೇವ್ ಥರ ಇರುತ್ತೆ. ಇದು ಅದರಿಂದ ಏನಾಗುತ್ತೆ, ನಿಮ್ಮ ಮನಸ್ಸು ತುಂಬ ರೆಸ್ಟ್ಲೆಸ್ ಆಗಿರುತ್ತೆ. ಈ 6 ವೈರಿಗಳ ಕಾರಣದಿಂದ ನಿಮ್ಮ ಮನಸ್ಸು ಸದಾ ಒಂಥರ ರೆಸ್ಟ್ಲೆಸ್ಸು, ಎಂಗ್ಸೈಟಿ, ಸ್ಟ್ರೆಸ್ ಆಗಿರ್ಬೋದು, ಅಥವಾ ಕೆಲವೊಂದು ಕಡೆ ತುಂಬ ಖುಷಿಯಾಗಿ ಕೆಲವೊಂಥರ ಎಕ್ಸ್ಟ್ರೀಮ್ ಎಮೋಷನ್ಸಲ್ಲಿ ಇರುತ್ತೆ. ಈ ಥರದ್ದು ಮನಸ್ಸಿನಿಂದ ಅದು ಏನಾಗುತ್ತೆ, ನಿಮ್ಮ ದೇಹದ ಮೇಲೇನೂ ಅಡ್ಡ ಪರಿಣಾಮಗಳು ಆಗುತ್ತೆ. ತುಂಬ ಒಂದೇ ಯೋಚನೆ ಮಾಡ್ತಾ ಇರೋದ್ರಿಂದ ಯಾರ್ದೋ ಒಬ್ಬರ ಮೇಲೆ ಗ್ರಜ್ಜು ಅಥವಾ ದ್ವೇಷ ಇಟ್ಕೊಂಡು, ಅಥವಾ ಯಾರನ್ನೋ ಒಬ್ಬನು ತುಂಬಾ ಹಚ್ಕೊಂಡಿದ್ದೀರ, ಏನಾಗುತ್ತೆ, ಬಾಡಿ ಮೇಲೆ ಕೂಡ ಅದರದ್ದು ದುಷ್ಪರಿಣಾಮ ಆಗೇ ಆಗುತ್ತೆ. ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಬಾಡಿ ಲೆಥಾರ್ಜಿ ಆಗುತ್ತೆ, ಅಥವಾ ನಿಮ್ಮ ದೇಹದ ಕಂಟ್ರೋಲ್ ಸ್ಥಿಮಿತನೇ ಇರಲ್ಲ ನಿಮಗೆ. ಆ ಸಿಟ್ಟು ಆಕ್ಯುಪೈ ಆಯ್ತಂದರೆ ನಾವು ಯಾವ ಸಿಟ್ಟಲ್ಲಿ ಏನು ಮಾಡ್ತೀವೋ ನಮಗೆ ಗೊತ್ತಿರಲ್ಲ ಅಲ್ವಾ? ಹೌದಾ? ಸೊ ಹಾಗಾಗಿ ಈ 6 ನಮ್ಮ ಎನಿಮಿಗಳು. ಅದರ ಜೊತೆ ಇನ್ನೊಂದು ಅಂತಂದರೆ ಅಜ್ಞಾನ ಯಾವುದನ್ನು ಇನ್ಫೆಕ್ಟ್ ಮಾಡುತ್ತೆ? ಅಜ್ಞಾನ ಇರೋದು ಬುದ್ಧಿಲಿ. ಯಾವಾಗ ಬುದ್ಧಿ ಒಂದೇನು ಇಂಟಲೆಕ್ಟ್ ಅಂತೀವಲ್ಲ, ಒಂಥರ ಅದು ಆ ಬುದ್ಧಿಗೆ ಒಂದು ರೋಗ ಬಡ್ದಂಗೆ ಅದು ಅಜ್ಞಾನ. ಯಾವಾಗ ನಮ್ಮ ಬುದ್ಧಿಗೆ ಅಜ್ಞಾನಿಯಾಗಿರ್ತೀವೋ, ಪೂರ್ಣತ್ವ ಇರಲ್ವೋ, ವಿಸ್ಡಮ್ ಅಂತ ಏನು ನಾವು ಗೀತೆಯಲ್ಲಿ ಕೇಳ್ತೀವಲ್ಲ, ಯೋಗ, ಆ ಬುದ್ಧಿ ಇಲ್ದಾಗ ಅದಕ್ಕೆ ಒಂದು ಅಜ್ಞಾನದಿಂದ ಅದು ಅಜ್ಞಾನಿಯಾಗಿರುತ್ತೆ. ಅದ್ರದ್ದು ಬುದ್ಧಿಮಟ್ಟ ಜಾಸ್ತಿ ಇರಲ್ಲ. ಬುದ್ಧಿ ಇದೆ, ಆದರೆ ಮಟ್ಟ ಕಮ್ಮಿ ಇರುತ್ತೆ. ಅಂಥ ಬುದ್ಧಿ ಇಟ್ಕೊಂಡು ನಾವು ಈ 6 ವೈರಿಗಳನ್ನು ಫೇಸ್ ಮಾಡೋದಕ್ಕೆ ಆಗಲ್ಲ. ಅವಾಗೇನಾಗುತ್ತೆ, ಮನಸ್ಸಲ್ಲಿ ಇವು ಸದಾ ಬರ್ತಾನೆ ಇರ್ತವೆ. ಈಗ ನಾವು ನೋಡಿದ್ದೀವಿ, ಭಾರತದ ಮೇಲೆ ಒಬ್ಬೊಬ್ಬ ದಂಡಯಾತ್ರೆ ಮಾಡ್ತಾ ಇದ್ದಂತೆ ಮೊಹಮ್ಮದ್ ಘೋರಿ, ಮೊಹಮ್ಮದ್ ಘಜ್ನಿ 17 ಸಲ ಬಂದು, ಯಾವಾಗ ನಮಗೆ ಬುದ್ಧಿ ಇರಲ್ವೋ ಈ ಥರದ ದಾಳಿಗಳು ಆಗ್ತಾಯಿರ್ತದೆ. ಬುದ್ಧಿ ಯಾಕಿರಲಿಲ್ಲ? ಅಲ್ಲಿರೋ ರಾಜರುಗಳು ಎಲ್ಲ ಸೇರಿಕೊಂಡು ಒಂದು ಯುನೈಟೆಡ್ ಇದರಲ್ಲಿ ಒಬ್ರಿಗೊಬ್ರು ಕೋಆಪ್ರೇಟ್ ಮಾಡ್ಕೊಂಡು ಇದ್ದಿದ್ರೆ ತಡಿಬೋದಾಗಿತ್ತು. ಬಟ್ ಗೊತ್ತಲ್ಲ, ನಮ್ಮಲ್ಲಿ ನನ್ನ ರಾಜ್ಯ ಇಷ್ಟು, ನಿನ್ನ ರಾಜ್ಯ ಅಷ್ಟು, ಆ ಬುದ್ಧಿಮಟ್ಟ ಕಮ್ಮಿ ಇತ್ತು. ಅದಕ್ಕೆ 800 ವರ್ಷಗಳ ಕಾಲ ನಾವು ಗುಲಾಮರಾಗಿ ಬದುಕಿದ್ವಿ.
ಇನ್ನೂ ಬೌದ್ಧಿಕ ಗುಲಾಮತನ ಹಾಗೇ ಇದೆ. ಓಕೆ, ಲೆಟ್ಸ್ ಮುಂದೋಗೋಣ. ಈಗ ಬುದ್ಧಿಗೆ ಅಜ್ಞಾನ ಯಾವಾಗ ಬುದ್ಧಿಮಟ್ಟ ಕಮ್ಮಿ ಇರ್ತದೋ ಆವಾಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಳಗೆ ನಿನ್ನ ಸ್ವಂತ ಪ್ರಯತ್ನದಿಂದ ನಿನ್ನ ಬುದ್ಧಿಮಟ್ಟನ ಹೆಚ್ಚಿಗೆ ಮಾಡ್ಕೋಬೇಕು, ಪೂರ್ಣತ್ವದ ಕಡೆಗೆ, ಪೂರ್ಣ ಜ್ಞಾನದ ಕಡೆಗೆ ಅಥವಾ ಪೂರ್ಣ ಪ್ರಜ್ಞತ್ವದ ಕಡೆಗೆ ಎತ್ತಬೇಕದನ್ನು. ಲಿಫ್ಟಿಂಗ್ ಆಗಬೇಕು, ಸೆಲ್ಫ್ ಲಿಫ್ಟಿಂಗ್. ನೀವೇ ಮಾಡ್ಬೇಕದನ್ನು. ಯಾವ ಗುರು, ಯಾವ ದೇವರು, ಯಾವ ತಂದೆ, ಯಾವ ತಾಯಿ ಯಾರೂ ಮಾಡೋಕ್ಕಾಗಲ್ಲ. ಅದನ್ನು ಎತ್ತೋ ಜವಾಬ್ದಾರಿ ನಿಮ್ಮದು. ಆಯಿತಾ? ಈಗ ಆ ಬುದ್ಧಿನ ನೀವು ಒಂದು ಮೇಲ್ಮಟ್ಟಕ್ಕೆ, ಪೂರ್ಣತ್ವ ಕಡೆಗೆ ಅಥವಾ ಪೂರ್ಣ ಪ್ರಜ್ಞತ್ವದ ಕಡೆಗೆ ತೊಗೊಂಡು ಹೋದಾಗ ಏನಾಗುತ್ತೆ, ನಿಮ್ಮ ಬುದ್ಧಿ ಎಷ್ಟು ಸಶಕ್ತ ಆಗುತ್ತೆ ಅಂತಂದರೆ ಈ ಮನಸ್ಸನ್ನು ಅದು ಈ 6 ವೈರಿಗಳಿಂದ ಕಾಪಾಡೋ ಶಕ್ತಿ ಬರುತ್ತೆ. ಅದಕ್ಕೆ ಶಕ್ತಿ ಇರುತ್ತೆ. ಮನಸ್ಸು ಸುಮ್ಮನೆ ಚಂಚಲ ಆಗಲ್ಲ. ಅವಾಗ ಏನೋ ಬಂತು, ಯಾವುದೋ ಸಿಟ್ಟು ಬಂತು, ಎಂಟ್ರಿ ಹೊಡಿತು, ಇಲ್ಲ. ಬುದ್ಧಿ ಒಂದು ತಡೆಗೋಡೆ ಥರ ಕೆಲಸ ಮಾಡುತ್ತೆ, ಒಂದು ರಕ್ಷಾ ಕವಚದ ಥರ. ಆ ಹೈಯರ್ ವಿಸ್ಡಮ್ನೇ ನಮ್ಮ ಇದರಲ್ಲಿ ಜ್ಞಾನ ಅಂತ ಕರೆಯೋದು. ಬ್ರಹ್ಮಜ್ಞಾನ ಅಂತಲೂ, ಅಂದರೆ ಹೈಯೆಸ್ಟ್ ನಾಲೆಜ್. ಬ್ರಹ್ಮಜ್ಞಾನ ಅಂದರೆ ಹೈಯೆಸ್ಟ್ ನಾಲೆಜ್, ಪೂರ್ಣತ್ವ, ಪೂರ್ಣ ಪ್ರಜ್ಞತ್ವ. ಯಾವಾಗದು ತಡೆಗೋಡೆಯಾಗಿ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತಲ್ಲ, ನಿಮ್ಮ ಮನಸ್ಸು ಸದಾ ಪ್ರಫುಲ್ಲವಾಗಿರುತ್ತೆ. ಪ್ರಫುಲ್ಲವಾದ ಮನಸ್ಸಿನಲ್ಲಿ ಈ ಒಂದು ವ್ಯಾವಹಾರಿಕವಾಗಿ ಏನು ಒಂದು ಇಂಟ್ರ್ಯಾಕ್ಷನ್ಸ್ ಮಾಡೋದಕ್ಕೆ ಬುದ್ಧಿ ಬೇಕಲ್ಲ, ಅದು ಶಾಂತವಾಗಿ ಕೆಲಸ ಮಾಡುತ್ತೆ. ಅಂದರೆ ನಿಮ್ಮ ಏನು ಬುದ್ಧಿ ಶಕ್ತಿ ಇರುತ್ತಲ್ಲ, ಮನಸ್ಸಿನ ಶಕ್ತಿ, ಫೋಕಸ್ ಆಗಲಿ ಇದಾಗಲಿ, ಪ್ರೆಸೆಂಟ್ ಮೂಮೆಂಟಲ್ಲಿ ಯಾವ ಕೆಲಸ ಇಂಪಾರ್ಟೆಂಟು, ಯಾವುದಲ್ಲ, ಯಾವ್ದು ನೆಸೆಸರಿ ಇಲ್ಲ, ಅದನ್ನು ಡಿಸೈಡ್ ಮಾಡೋ ಶಕ್ತಿ ಇರುತ್ತೆ. ಮನಸ್ಸು ಸದಾ ಶಾಂತವಾಗಿರುತ್ತೆ. ಶಾಂತವಾದ ಮನಸ್ಸಿನಲ್ಲಿ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಇಂಟ್ರ್ಯಾಕ್ಷನ್ಸ್, ವ್ಯವಹಾರ ಅಂತಂದರೆ ಇಂಟ್ರ್ಯಾಕ್ಷನ್ಸ್ ವಿತ್ ದ ವರ್ಲ್ಡ್, ಇಟ್ ಟೇಕ್ಸ್ ನೈಸ್ಲಿ ವಿತೌಟ್ ಅಫೆಕ್ಟಿಂಗ್ ಯುವರ್ ಬಾಡಿ, ಮೈಂಡ್ ಆ್ಯಂಡ್ ಹೆಲ್ತ್. ಇದು ಭಗವದ್ಗೀತೆಯ ಸಾರ. ಭಗವದ್ಗೀತೆಯಲ್ಲಿ ಕೃಷ್ಣ ನಿಮಗೆ ಆ ಒಂದು ಹೈಯೆಸ್ಟ್ ಜ್ಞಾನದ ಇರುವಿಕೆ ಬಗ್ಗೆ ಹೇಳ್ತಾನೆ, ಹಾಗೂ ನೀವು ಅದಕ್ಕೆ ಮೂವ್ ಆಗ್ಬೋದು ಅನ್ನೋದನ್ನು ಕೂಡ ತಿಳಿಸ್ತಾನೆ. ಅಂದರೆ ಅದಿದೆ ಹೈಯೆಸ್ಟ್ ನಾಲೆಜು, ನಿಮ್ಮ ಬುದ್ಧಿನ ಆ ಮಟ್ಟಕ್ಕೆ ತೊಗೊಂಡು ಹೋಗಬೇಕು, ಅದು ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ತಿಳಿಸ್ತಾನೆ. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.